ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆಯೊಂದು ರೆಸಿಪಿಯೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ತುಂಬಾ ಯೂಸ್ ಆಗುತ್ತೆ. ಫಸ್ಟ್ ಆದರೆ 1 ಕಪ್ ಆಗುವಷ್ಟು ನಾನು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಇದರಲ್ಲಿ 2 ಥರ ಬರುತ್ತೆ. ಒಂದು ಚಿಕ್ಕದು ಬರುತ್ತೆ, ಒಂದು ದೊಡ್ಡದು ಬರುತ್ತೆ. ದೊಡ್ಡದಾದರೆ ಜಾಸ್ತಿ ಹೊತ್ತೇ ನೆನೆಸೋಷ್ಟಿರಲ್ಲ, ಬಟ್ ಚಿಕ್ಕದು ಸ್ವಲ್ಪ ಇದಿರುತ್ತೆ. ಅದು ಒಂದು 1 ಅವರಿಂದ ಅರ್ಧ ಗಂಟೆಯಿಂದ 1 ಅವರ್ವರೆಗೂ ನೆನೆಸ್ಬೇಕಾಗುತ್ತೆ. ನಾನು ಒಂದು 2 ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಒಂದು ಹಾಫ್ ಆನ್ ಅವರ್ ಅನ್ನೋದು ನೆನೆಸ್ಕೊಡ್ತಾ ಇದ್ದೀನಿ. ದೊಡ್ಡದಾದರೆ ಒಂದು ಹಾಫ್ ಆನ್ ಅವರ್ 20 ನಿಮಿಷ ನೆನೆಸಿದ್ರೆ ಸಾಕು, ಅದು ಫುಲ್ ಇದಾಗುತ್ತೆ. ಬಟ್ ಚಿಕ್ಕದು ಸ್ವಲ್ಪ ಲೇಟ್ ಆಗುತ್ತೆ ನೆನಿಬೇಕು ಅಂತ. ನಾನು ಒಂದು 2 ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ನೆನೆಸ್ಕೊಂಡ್ಮೇಲೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಇದು ಕೈ ಕೂಡ ಅಂಟೋದಿಲ್ಲ, ಬಟ್ ದೊಡ್ಡದಾಗಿರುತ್ತಲ್ಲ ಅದು ಕೈಗೆ ಕ್ಲೀನಾಗಿ ಅಂಟ್ಕೊಂಡ್ಬಿಡುತ್ತೆ ಈಗ ಮ್ಯಾಶ್ ಮಾಡೋ ಅಷ್ಟಿಗೆ. ಬಟ್ ಈ ಥರದ್ದು ಕೈಗೆಲ್ಲ ಏನೂ ಅಂಟೋದೇ ಇಲ್ಲ. ಇದೊಂದು ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಗಸಗಸೆ ಅನ್ನೋದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಒಂದು 8ರಿಂದ 9 ಸೇರಿಸ್ಕೊತಾ ಇದ್ದೀನಿ. ಹುರ್ಗಡ್ಲೆ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಪೌಡ್ರ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅಷ್ಟೊಂದು ಪೌಡ್ರ್ ಏನು ಬೇಕಾಗಿಲ್ಲ, ಒಂದು ತರಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಅದಕ್ಕಿದ್ರೆ ಸಾಕು. ಇದು ಹಾಕೋದ್ರಿಂದ ನಮಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಮತ್ತು ನಾನು ಒಂದು ತೆಂಗಿನಕಾಯಿ ಅನ್ನೋದು ತಗೊಂಡು ಅದನ್ನು ಹಾಲನ್ನೋದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಹಾಲನ್ನೋದು ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಹಾಲು ಸೇರಿಸ್ತಾ ಇಲ್ಲ, ತೆಂಗಿನಕಾಯಿ ಹಾಲನ್ನೋದು ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಇನ್ ಕೇಸ್ ನಮಗೆ ಈ ಥರ ತೆಂಗಿನಕಾಯಿ ಹಾಲು ಬೇಡ ಅನ್ನೋರೇನಾದರೆ ಹಾಲು ಕೂಡ ಸೇರಿಸ್ಕೋಬೋದು. ಒಬ್ಬೊಬ್ಬರು ಹಾಲು ತಿಂತಾರೆ, ಅಂಥವ್ರಾದ್ರೆ ಆರಾಮಾಗಿ ಸೇರಿಸ್ಕೋಬೋದು. ಒಬ್ಬೊಬ್ಬರು ತಿನ್ನಲ್ವಲ್ಲ, ಅಂಥವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಫಸ್ಟ್ ಆದರೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನೋದು ಸೇರಿಸ್ಕೊಂಡಿದ್ದೀನಿ. ನೀರನ್ನು ಸೇರಿಸ್ಕೊಂಡ್ಮೇಲೆ ಅದೆಲ್ಲ ಫುಲ್ ಕಾದ ನಂತರ ನಾವು ನೆನೆಸ್ಕೊಂಡು ಇಟ್ಕೊಂಡಿದ್ವಲ್ಲ ಸಬ್ಬಕ್ಕಿ, ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. 2 ನಿಮಿಷ ಆದರೆ ಸಾಕು, ಯಾಕಂದರೆ ಆಲ್ರೆಡಿ ನಾವು ನೆನೆಸಿರ್ತೀವಿ. ಅದಕ್ಕೆ ನಾವು ಜಾಸ್ತಿ ಹೊತ್ತೇನು ಕುದಿಸ್ಕೋಷ್ಟಿಲ್ಲ. ಒಂದು 2 ನಿಮಿಷ ಆದಮೇಲೆ ನಾವು ತೆಂಗಿನಕಾಯಿ ಅಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಫುಲ್ ಹಾಕ್ಕೊಂಬಿಡ್ಬೇಕು. ಈ ಥರ ಹಾಕ್ಕೊಂಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ನಾವು ಗಸಗಸೆ ಮತ್ತು ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಒಬ್ಬೊಬ್ರಿಗೆ ಈ ಬಿಸಿಲು ಕಾಲದಲ್ಲಿ ಕಾಲೆಲ್ಲ ಉರಿತಾ ಇರುತ್ತೆ, ನೈಟ್ ಟೈಮ್ ಆದರೆ ನಿದ್ದೆ ಬರಲ್ಲ, ಹೊಟ್ಟೆಯಲ್ಲಿ ತುಂಬಾ ಉರಿತಾ ಇರುತ್ತೆ. ಅಂಥವ್ರಿಗಾದ್ರೆ ನಾವು ಈ ಥರ ಗಸಗಸೆ ಹಾಕ್ಬಿಟ್ಟು ಈ ಥರ ತೆಂಗಿನ ಹಾಲು ಹಾಕ್ಬಿಟ್ಟು ನಾವು ಮಾಡ್ಕೊಳ್ಳೋದ್ರಿಂದ ನೈಟ್ ಟೈಮ್ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ, ಹೊಟ್ಟೆಯಲ್ಲಿ ಕೂಡ ತಣ್ಣಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿಬಿಟ್ಟು ನೋಡಿ. ಇದಕ್ಕೆ ನಾನು ಒಂದು 3/4 ಕಪ್ ಆಗುವಷ್ಟು ನಾನು ಸಕ್ಕರೆ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಸಕ್ಕರೆ ಬೇಡ, ನಮಗೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬೇಕು ಅಂದರೆ ಬೆಲ್ಲ ಸೇರಿಸ್ಕೋಬೋದು. ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾವು ಹೊಟ್ಟೆಲಿ ಉರಿ ಅನ್ನೋದಕ್ಕೆ ನಿದ್ದೆ ಬರಬೇಕು ಅಂತ ನಾವು ಸಕ್ಕರೆ ಅನ್ನೋದು ಸೇರಿಸ್ಕೊತಾ ಇರೋದು. ಏನಾದರೂ ಇನ್ ಕೇಸ್ ಶುಗರ್ ಪೇಷಂಟ್ ಆ ಥರ ಏನಾದರೂ ಇದ್ದರೆ ಬೆಲ್ಲ ಸೇರಿಸ್ಕೊಂಡು ಆರಾಮಾಗಿ ನಾವು ಮಾಡ್ಕೋಬೋದು. ಬಟ್ ಈ ಥರ ನಮಗೆ ಬೆಲ್ಲ ಬೇಡ ಅನ್ನೋರು ಸಕ್ಕರೆ ಸೇರಿಸ್ಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ನೋಡಿ ಒಂದು 2 ನಿಮಿಷ ಆಗೈತೆ, ಇದಾಗೈತಲ್ಲ. ಇದಕ್ಕೆ ನಾವು ಅವಾಗಲೇ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು, ಇದು ಪೌಡ್ರು ಸ್ವಲ್ಪ ಲೇಟ್ ಆಗುತ್ತೆ ಮಿಕ್ಸ್ ಆಗೋದು. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಈ ಪೌಡ್ರ್ ಹಾಕೋದ್ರಿಂದ ನಮ್ಗೆ ಟೇಸ್ಟ್ ಕೂಡ ಎಕ್ಸ್ಟ್ರಾ ಟೇಸ್ಟ್ ಅನ್ನೋದು ಆ್ಯಡ್ ಆಗುತ್ತೆ ಮತ್ತು ಗಟ್ಟಿ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಗಸಗಸೆ ಹಾಕೋದ್ರಿಂದ ನೀವು ಬರೀ ಗಸಗಸೆ ಹಾಕ್ಬಿಟ್ಟೆ ನೀವು ಮಾಡೋದ್ರಿಂದ ಕೂಡ ಹೊಟ್ಟೆಯಲ್ಲಿ ತುಂಬಾ ತಣ್ಣಗನ್ನೋದು ಇರುತ್ತೆ. ಹೊಟ್ಟೆಯಲ್ಲಿ ಹುಣ್ಣಾಗಿದ್ರೆ ಕೂಡ ಕಡಿಮೆ ಆಗುತ್ತೆ ಅಂತ ದೊಡ್ಡವರೆಲ್ಲರೂ ಹೇಳ್ತಾರೆ. ಅದಕ್ಕೆ ಗಸಗಸೆ ಅನ್ನೋದು ಸೇರಿಸ್ಕೊಂಡಿರೋದು. ನೋಡಿ ಇದು ಆ ಪೌಡ್ರ್ ಹಾಕುವಷ್ಟಿಗೆ ಎಷ್ಟು ಬೇಗ ಗಟ್ಟಿಯಾಗೋದು ಅಂದ್ಬಿಟ್ಟು ಅಂತ. ನೋಡಿ ಅದಕ್ಕಿದ್ರೆ ಸಾಕಾಗುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ತಣ್ಣಗಾಗೋಕ್ಕೆ ಬಿಟ್ಬಿಡ್ಬೋದು. ಇದು ತಣ್ಣಗೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನೋದ್ರಿಂದ ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದು ತಿನ್ನೋದಕ್ಕೆ ಕೂಡ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ನಿದ್ದೆ ಕೂಡ ಯಾರ್ಯಾರು ನಿದ್ದೆ ಬರಲ್ಲ ಅಂಥವ್ರು ಒಂದು ಸತಿ ಟ್ರೈ ಮಾಡಿ. ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ನೈಟ್ ಟೈಮ್ ಮಾಡಿಬಿಟ್ಟು ತಿನ್ನೋದ್ರಿಂದ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇಕಾದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು. ನಾನು ಡ್ರೈ ಫ್ರೂಟ್ಸ್ ಏನು ಸೇರಿಸಿಲ್ಲ. ಇದು ಬೇಕಾದರೆ ನೀವು ತುಪ್ಪದಲ್ಲಿ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು. ಬಟ್ ಏನು ಬೇಕಾಗಿಲ್ಲ. ಇವ್ರು ಬೇಕಾದ್ರೆ ಹಾಕ್ಕೋಬೇಕು ಅನ್ನೋರು, ಟೇಸ್ಟ್ ಇನ್ನೂ ಎಕ್ಸ್ಟ್ರಾ ಬೇಕು ಅನ್ನೋರು ಬೇಕಾದರೆ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರೋ ಸಬ್ಬಕ್ಕಿ ಪಾಯಸ ಅನ್ನೋದು ರೆಡಿ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.